ಇನ್ನು ಮಹಾರಾಷ್ಟ್ರದಲ್ಲಿ ಇವಿಎಂ ಹ್ಯಾಕ್ನಿಂದಲೇ ನಮಗೆ ಸೋಲು, ಹ್ಯಾಕ್ನಿಂದ ಮಹಾರಾಷ್ಟ್ರ ಕಳ್ಕೊಂಡಿದೀವಿ ಅನ್ಸುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇವಿಎಂ ಹ್ಯಾಕ್ನಿಂದಲೇ ನಮಗೆ ಸೋಲಾಗಿದೆ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಸ್ಟ್ರಾಟಜಿಯಲ್ಲೂ ಕೂಡ ನಾವು ಫೇಲ್ ಆಗಿದ್ದೇವೆ. ಅಘಾಡಿ ಬರುತ್ತೆಂದು ನಿರೀಕ್ಷೆ ಮಾಡಿದ್ದು ಉಲ್ಟಾ ಆಗಿದೆ. ಬಹಳಷ್ಟು ಕಡೆ ಇವಿಎಂ ಮ್ಯಾನಿಪುಲೇಟ್ ಮಾಡಿರುವಂತ ಚರ್ಚೆ ಇದೆ. ಆದರೆ ಜಾರ್ಖಂಡ್ ಚುನಾವಣೆಯಲ್ಲಿ ಯಾಕೆ ಹಾಗಾಗಲಿಲ್ಲ? ಬಿಜೆಪಿಯವರು ಪ್ಲಾನ್ ಆಫ್ ಆಕ್ಷನ್ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದರು. ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಇದ್ರು ಅಂತೇಳಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಹೌದು, ಹಾಗಾದರೆ ನೀವು ಜಾರ್ಖಂಡದಲ್ಲಿ ಯಾಕಾಗಲಿಲ್ಲ? ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ, ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಅವರದ್ದು ಬಹಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡಿಕೊಂಡು ಒಂದು ಪ್ಲಾನ್ ಆಫ್ ಆಕ್ಷನ್ ಥರ ಮಾಡ್ಕೊಂಡು ಮಾಡ್ತಾರೆ. ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ, ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ, ಇಲ್ಲ ಎಲ್ಲ ಕಡೆನೂ ಹಾಗಾದರೆ ಇವಿಎಂ ಹ್ಯಾಕ್ ಮಾಡಿರೋದಿಲ್ಲ ಅಂತ ಅನ್ನೋದು ಒಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟ ಹಾಗೆ ತೋರಿಸ್ತಾರೆ. ಮತ್ತು ರಾಜ್ಯಗಳಲ್ಲಿ ಕೂಡ ಕೆಲವು ಕ್ಷೇತ್ರಗಳನ್ನು ಗೆದ್ದೆ ಗೆದ್ದಿತೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂತೇಳಿ ಮ್ಯಾನಿಪುಲೇಟ್